इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे कर्मयोगो नाम तृतीयोऽध्यायः। श्रीकृष्णार्पणमस्तु। हरिः ओम्। अति उत्तम। ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇಂದಿನ 32ನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾರೆ, ಆದರೆ ಯಾವ ಮನುಷ್ಯರು ನನ್ನ ಈ ಮತವನ್ನು ದೋಷದೃಷ್ಟಿಯಿಂದ ನೋಡುತ್ತಾರೋ, ಇದರ ಅನುಷ್ಠಾನ ಮಾಡುವುದಿಲ್ಲವೋ, ಆ ಎಲ್ಲ ಜ್ಞಾನಗಳಲ್ಲಿ ಮೋಹಿತರಾದ ಮತ್ತು ಅವಿವೇಕಿ ಮನುಷ್ಯರು ನಷ್ಟರಾಗುತ್ತಾರೆ ಎಂದು ತಿಳಿ ಅಂತ ತಿಳಿಸ್ತಾರೆ. ಅರ್ಥಾತ್ ಅವರ ಪತನವೇ ಆಗುತ್ತದೆ ಎಂದು ಶ್ರೀಕೃಷ್ಣ ತಿಳಿಸುತ್ತಾರೆ. ಈ ಶ್ಲೋಕದಲ್ಲಿ ತು ಅಂದರೆ ಆದರೆ, ಎ ಅಂದರೆ ಯಾವ ಮನುಷ್ಯನು, ಮೇ ಅಂದರೆ ನನ್ನ, ಏತದ್ ಅಂತಂದರೆ ಈ, ಮತಂ ಅಂದರೆ ಮತವನ್ನು, ಅಭ್ಯಸೂಯಂತಹ ಅಂತಂದರೆ ದೋಷ ದೃಷ್ಟಿಯಿಂದ ನೋಡುತ್ತಾ, ನ ಅಂದರೆ ಅನುತಿಷ್ಠಂತಿ ಅಂದರೆ ಇದರ ಅನುಷ್ಠಾನ ಮಾಡುವುದಿಲ್ವೋ, ತಾನ್ ಅಂದರೆ ಆ, ಸರ್ವಜ್ಞಾನ ವಿಮೂಢಾನ್ ಅಂತಂದರೆ ಅಜ್ಞಾನಿಗಳು ಮೋಹಿತರಾದವರು ಅಂತ, ಅಜೇತಸಃ ಅಂತಂದರೆ ಅವಿವೇಕಿ ಪುರುಷರನ್ನು, ನಷ್ಟಾನ್ ಅಂದರೆ ನಷ್ಟರಾಮನ್ನು ಮಾಡುತ್ತದೆ, ವಿದ್ಧಿ ಅಂದರೆ ತಿಳಿ, ಅರ್ಥಾತ್ ಅವರ ಪತನ ಆಗುತ್ತದೆ ಎಂದು ತಿಳಿ ಅಂತ ತಿಳಿಸ್ತಾರೆ. ಯೇ ತ್ವೇತೋದ್ಯಭ್ಯ ಸೂಯಂತೋ ನಾನು ತಿಷ್ಠಂತಿ ಮೇ ಮನಂ ಅಂತಂದರೆ ಭಗವಂತನ ಸಿದ್ಧಾಂತ ಯಾವ ಮನುಷ್ಯ ಅನುಷ್ಠಾನ ಮಾಡುವುದಿಲ್ವೋ, ಅದನ್ನು ದೋಷಪೂರಿತ ದೃಷ್ಟಿಯಿಂದ ನೋಡುತ್ತಾನೋ, ಇಂಥವರು ಸ್ವಾರ್ಥಿ ರಾಗದ್ವೇಷಪೂರಿತರು ಆಗಿರುವುದರಿಂದ ಅವರಿಗೆ ಭಗವಂತನ ಮತದಂತೆ ನಡೆಯಲು ಆಗುವುದಿಲ್ಲ. ಸರ್ವಜ್ಞಾನ ವಿಮೂಢಾನ್ ತಾನ್ ಅಂತಂದರೆ ಭಗವಂತನ ಮತದ ಅನುಸರಣೆ ಮಾಡದೇ ಇರುವ ಮೂಢರು ಎಲ್ಲ ಪ್ರಕಾರದ ಸಾಂಸಾರಿಕ ವಿದ್ಯೆ ಕಲಿತರು ಕೂಡ ಮೋಹಿತರಾಗಿರ್ತಾರೆ. ಹೊಸ ಹೊಸ ಉಪಭೋಗದ ವಸ್ತುಗಳ ಆವಿಷ್ಕಾರದಲ್ಲಿ ತೊಡಗಿದರೂ ಅವರು ಅಚೇತಸಃ ಅಂತಂದರೆ ಅದರಲ್ಲಿ ಸತ್ ಅಸತ್, ಸಾರ ಅಸಾರ, ಧರ್ಮ ಅಧರ್ಮ, ಬಂಧನ ಮೋಕ್ಷದ ವಿವೇಕದ ಜ್ಞಾನ ಇರುವುದಿಲ್ಲ. ಅವರಲ್ಲಿ ಚೈತನ್ಯವೇ ಇರುವುದರಿಂದ ಓದಿದವರಾದರೂ ಕೂಡ ಪಶುಗಳಂತೆ ಮೂಢರಾಗಿರುತ್ತಾರೆ. ಅವರು ವ್ಯರ್ಥ ಆಸೆ, ವ್ಯರ್ಥ ಕರ್ಮ, ವ್ಯರ್ಥ ಜ್ಞಾನವುಳ್ಳ ವಿಕ್ಷಿಪ್ತ ಚಿತ್ತ ಮೂಢ ಮನುಷ್ಯರು ಆಗಿರುತ್ತಾರೆ ಎನ್ನುತ್ತಾರೆ ಪರಮಾತ್ಮ. ನಾವು ಇಂದಿನ ಪರಿಸ್ಥಿತಿ ನೋಡಿದರೆ ಭಗವಂತನ ಮಾತು ಎಷ್ಟು ಸತ್ಯ ಅನ್ನಿಸುತ್ತದೆ. ಓದಿದವರು, ವಿಶ್ವವಿದ್ಯಾಲಯದ ಪದವಿ ಪಡೆದವರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಮಾಡುವ ಕೆಟ್ಟ ಕೆಲಸ ಕಂಡರೆ ಅರ್ಥವಾಗುತ್ತದೆ. ಕೇವಲ ಅಕ್ಷರ ಜ್ಞಾನ ಸಾಲದು, ರಾಕ್ಷಸ ಪ್ರವೃತ್ತಿ ಹೋಗಲು ಭಗವಂತನ ಉಪದೇಶ ಪಾಲಿಸುವುದು ಬಹಳ ಮುಖ್ಯ ಅಂತ ನಮಗೆ ಖಂಡಿತವಾಗಿ ಅರಿವಾಗುತ್ತದೆ. ವಿದ್ಯೆ ನಷ್ಟಾನ್ ಅಂತಂದರೆ ಮನುಷ್ಯನ ಶರೀರವನ್ನು ಪಡೆದಿದ್ದರೂ ಭಗವಂತನ ಮತಕ್ಕನುಸಾರ ನಡೆದುಕೊಳ್ಳದ ಮನುಷ್ಯರು ಹಾಳಾದರೆಂದೇ ತಿಳಿಯಬೇಕು. ಅವರು ಜನ್ಮ ಮರಣದ ಚಕ್ರದಲ್ಲಿ ಸಿಕ್ಕಿಕೊಳ್ಳುತ್ತಾರೆ ಅಂತ ತಿಳಿಸುತ್ತಾರೆ. ಜೀವನದ ಕೊನೆಯವರೆಗೂ ಮುಕ್ತಿ ಪಡೆಯಲು ಸಂಭವ ಇರುತ್ತದೆ. ಆದ್ದರಿಂದ ಸತ್ಸಂಗ ಪ್ರಭಾವದಿಂದ, ಉಪದೇಶ ಪಾಲನೆಯಿಂದ, ಭಗವದ್ಗೀತೆಯ ಪಾರಾಯಣದಿಂದ ಸನ್ಮಾರ್ಗದಲ್ಲಿ ನಡೆದು ಮುಕ್ತಿ ಪಡೆಯಬಹುದು. ಇದೇ ಕಾರಣದಿಂದ ನಷ್ಟಾನ್ ವಿದ್ಧಿ ಪದ ಬಳಸಿ ನಾಶ ಆಗುವುದರಿಂದ ಉಳಿಯಬೇಕೆಂದರೆ ಉಪದೇಶ ಪಾಲಿಸಬೇಕು ಅಂತ ಪರಮಾತ್ಮ ತಿಳಿಸ್ತಾರೆ. ನಿಗ್ರಹ ಕಿಂ
ಕರಿಷ್ಯತಿ ಅಂತಂದರೆ ಯಾರ ಸ್ವಭಾವ ಮಹಾನ್ ಶುದ್ಧ ಹಾಗೂ ಶ್ರೇಷ್ಠವಾಗಿದೆಯೋ ಅವರ ಕ್ರಿಯೆಗಳು ಮತ್ತು ಸ್ವಭಾವದಿಂದ ಉತ್ತಮರಾಗಿರುತ್ತಾರೆ. ಮತ್ತು ಯಾರ ಅಂತಃಕರಣದಲ್ಲಿ ರಾಗ ದ್ವೇಷ ತುಂಬಿರುತ್ತೋ ಅವರ ಕೃತ್ಯಗಳು ಕೂಡ ಕೆಟ್ಟದಾಗಿರುತ್ತವೆ. ಆದ್ದರಿಂದ ವ್ಯಕ್ತಿಯ ಸ್ವಭಾವಕ್ಕನುಸಾರ ಶುಭ ಅಶುಭ ಕರ್ಮಗಳನ್ನು ಮಾಡಲ್ಪಡುತ್ತದೆ. ಜ್ಞಾನಿ ಪುರುಷರು ಕೂಡ ವ್ಯವಹಾರ ಮಾಡುವಾಗ ತಮ್ಮ ಸ್ವಭಾವಕ್ಕನುಸಾರವಾಗಿಯೇ ಕೆಲಸ ಮಾಡುತ್ತಾರೆ. ಬೇರೆಯವರ ಹಿತಕ್ಕಾಗಿ ಕರ್ಮ ಮಾಡುತ್ತಾ ಪ್ರಪಂಚದಿಂದ ಅವರ ಸಂಬಂಧ ಕಡಿದು ಕೂಡಿದರೂ ಕೂಡ ಹಿತವನ್ನೇ ಅವರು ಬಯಸುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಸ್ವಭಾವ ಪ್ರಕೃತಿಯೊಂದಿಗೆ ಹುಟ್ಟುತ್ತಾನೆ. ಆದ್ದರಿಂದ ತನ್ನ ಪ್ರಕೃತಿಗೆ ಅನುಸಾರ ಕರ್ಮ ಮಾಡುತ್ತಾರೆ. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ 34ನೇ ಶ್ಲೋಕದಲ್ಲಿ ಸ್ವಭಾವವನ್ನು ಶುದ್ಧಗೊಳಿಸುವ ಉಪಾಯ ಹೇಗೆ ಅಂತ ಹೇಳುತ್ತಾರೆ. ಇಂದ್ರಿಯವು ಪ್ರತಿಯೊಂದು ಇಂದ್ರಿಯ ಜೊತೆಗೆ ವಿಷಯದಲ್ಲಿ ರಾಗದ್ವೇಷ ವ್ಯವಸ್ಥಿತವಾಗಿ ಸ್ಥಿತವಾಗಿದೆ. ಮನುಷ್ಯ ಈ ಎರಡರ ವಶವಾಗಬಾರದು, ಏಕೆಂದರೆ ಅವು ಪಾರಮಾರ್ಥಿಕ ಮಾರ್ಗದಲ್ಲಿ ವಿಘ್ನವನ್ನು ಒಡ್ಡುತ್ತವೆ, ಅವುಗಳು ಶತ್ರುವಾಗಿ ಇರುತ್ತವೆ ಅಂತ ತಿಳಿಸ್ತಾರೆ. ಈ ಶ್ಲೋಕದಲ್ಲಿ ಇಂದ್ರಿಯಸ್ಯ ಅಂದರೆ ಇಂದ್ರಿಯದಿಂದ ಇಂದ್ರಿಯ, ಅರ್ಥೇ ಅಂದರೆ ಅರ್ಥದಲ್ಲಿ, ಪ್ರತಿಯೊಂದು ಇಂದ್ರಿಯದ ಜೊತೆಗೆ ಅದರ ವಿಷಯದಲ್ಲಿ ರಾಗದ್ವೇಷ ವ್ಯವಸ್ಥಿತವು ಅಂತಂದರೆ ಅನುಕೂಲತೆ ಮತ್ತು ಪ್ರತಿಕೂಲತೆಯಿಂದ ವ್ಯವಸ್ಥಿತವಾಗಿ ಸ್ಥಿತವಾಗಿದೆ ಅಂತ. ತಯೋಹೋ ಅಂತಂದರೆ ಆ ಎರಡರ ವಶಂ ಅಂದರೆ ವಶದಲ್ಲಿ, ನ ಆಗಚ್ಚೇತ್ ಅಂದರೆ ಆಗಬಾರದು, ಹಿ ಅಂದರೆ ಏಕೆಂದರೆ, ತೌ ಅಂದರೆ ಆ ಎರಡೂ, ಅಸ್ಯ ಅಂದರೆ ಅವನ ಪಾರಮಾರ್ಥಿಕ ಮಾರ್ಗದಲ್ಲಿ ವಿಘ್ನವನ್ನು ಉಂಟು ಮಾಡುವಂಥ ಶತ್ರುಗಳು ಆಗಿದ್ದಾರೆ ಎಂದರ್ಥ. ಇಂದ್ರಿಯಸ್ಯೇಂದ್ರಿಯಸ್ಯತೆ ಅಂತಂದರೆ ರಾಗ ದ್ವೇಷ ವ್ಯವಸ್ಥಿತಗೊಂಡಂಥ ಈ ಮನಸ್ಸಿನಲ್ಲಿ, ಅಂದರೆ ಪ್ರತಿಯೊಂದು ಇಂದ್ರಿಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ರಾಗದ್ವೇಷ ಬೇರೆ ಬೇರೆ ಸ್ಥಿತವಾಗಿದೆ ಎಂದು ತಿಳಿಸಲು ಇಂದ್ರಿಯಸ್ಯ ಪದವನ್ನು 2 ಬಾರಿ ಉಪಯೋಗಿಸಲಾಗಿದೆ. ಅಂದರೆ ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು ಇಂದ್ರಿಯಗಳಲ್ಲಿ ಪ್ರತಿ ವಿಷಯಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ಅನುಕೂಲ ಮತ್ತು ಪ್ರತಿಕೂಲ ಪರಿಸ್ಥಿತಿಗಳಿಗೆ ರಾಗದ್ವೇಷ ಉಂಟಾಗುತ್ತಲೇ ಇರುತ್ತವೆ. ಹಾಗೆ ನೋಡಿದರೆ ಪಂಚೇಂದ್ರಿಯಗಳಿಂದ ರಾಗದ್ವೇಷ ಉಂಟಾಗುವುದಲ್ಲೇ ಪರಿಸ್ಥಿತಿಗೆ ಅನುಸಾರ ಆ ವ್ಯಕ್ತಿಯ ವೈಯಕ್ತಿಕ ಪ್ರತಿಕ್ರಿಯೆ ರಾಗದ್ವೇಷ ಉಂಟಾಗುತ್ತವೆ. ಉದಾಹರಣೆಗೆ ಮಳೆ ಪ್ರಪಂಚಕ್ಕೆ ಪ್ರಮುಖವಾಗಿ ಬೇಕೇ ಬೇಕು. ಆದರೆ ಮಳೆ ಆದಾಗ ಬಿತ್ತನೆಗೆ ಮುಂದಾದ ರೈತನ ಮನದಲ್ಲಿ ಸಂತಸ ಉಂಟಾಗುತ್ತದೆ. ಆದರೆ ಕುಂಬಾರನ ಮಡಿಕೆ ಒಣಗದೆ ಒದ್ದೆ ಆಗಿದ್ದಕ್ಕೆ ಅವನ ಮನದಲ್ಲಿ ದುಃಖ ಉಂಟಾಗುತ್ತದೆ. ಅಂದರೆ ಒಂದೇ ವಿಷಯ ಒಬ್ಬರಿಗೆ ಅನುಕೂಲ ಸಂತೋಷ ಕೊಟ್ಟರೆ ಇನ್ನೊಬ್ಬರಿಗೆ ಪ್ರತಿಕೂಲ ಕೋಪ, ಹತಾಶೆ, ದುಃಖ ಉಂಟಾಗುತ್ತದೆ. ಅಂದರೆ ಮನುಷ್ಯರು ತಮ್ಮ ಅನುಕೂಲ ಪ್ರತಿಕೂಲಕ್ಕೆ ಸರಿಯಾಗಿ ಪ್ರತಿಯೊಂದು ಇಂದ್ರಿಯಗಳಿಂದ ಉಂಟಾಗುವ ರಾಗದ್ವೇಷ ಬೆಳೆಸಿಕೊಂಡರೆ, ಅಹಂ ಅಂತಂದರೆ ತನ್ನಿಂದ ಅಂತ ಮನಸ್ಸಲ್ಲಿ ಸ್ಥಿತಗೊಂಡರೆ ಅವರಲ್ಲಿ ರಾಗದ್ವೇಷಗಳು ಹೆಚ್ಚಾಗುತ್ತವೆ. ತಯೋರ್ನ ವಶಮಾರ್ಗಚ್ಛೇತತ್ ಅಂದರೆ ರಾಗದ್ವೇಷಗಳಿಗೆ ವಶನಾಗಬಾರದು ಎಂದು ತಿಳಿಸುತ್ತಾ, ಒಳ್ಳೆಯದು ಕೆಟ್ಟದ್ದಕ್ಕೆ ಸ್ಪಂದಿಸದೆ ತಟಸ್ಥರಾಗಿರಬೇಕು. ಪದಾರ್ಥ, ವ್ಯಕ್ತಿ, ವಿಷಯಗಳಲ್ಲೂ ಸಮಚಿತ್ತನಾಗಿ ತಟಸ್ಥ ಭಾವದಿಂದ ರಾಗದ್ವೇಷ ಮಾಡಬಾರದು ಎಂದು ತಿಳಿಸುತ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಯಾವುದೇ ಒಂದು ಅನುಕೂಲ ಪ್ರತಿಕೂಲಕ್ಕೆ ಪ್ರತಿಕ್ರಿಯಿಸೋದು ನಮ್ಮ ಕೈಯಲ್ಲಿದೆ. ನಾವು ತಟಸ್ಥರಾಗಿ ಸಮಚಿತ್ತರಾದರೆ ಅದರಿಂದ ಯಾವ ರಾಗದ್ವೇಷಗಳು ಉಂಟಾಗುವುದಿಲ್ಲ. ಹಾಗಾಗಿ ರಾಗದ್ವೇಷಕ್ಕೆ ವಶನಾಗದೆ ಏನು ಮಾಡಬೇಕು ಮತ್ತು ನಾನು ಏನು ಮಾಡಬಾರದು ಅಂತ ಪ್ರಶ್ನೆಗೆ ಶ್ರೀಕೃಷ್ಣ ಪರಮಾತ್ಮ 35ನೇ ಶ್ಲೋಕದಲ್ಲಿ ಹೀಗೆ ಉತ್ತರ ಕೊಡುತ್ತಾರೆ. ಒಳ್ಳೆಯ ರೀತಿಯಿಂದ ಆಚರಿಸಲಾದ ಬೇರೆಯವರ ಧರ್ಮಕ್ಕಿಂತ ಸ್ವಧರ್ಮ ಶ್ರೇಷ್ಠವಾಗಿದೆ. ಸ್ವಧರ್ಮದಲ್ಲಿ ಸಾಯೋದು ಕೂಡ ಶ್ರೇಷ್ಠವಾಗಿದೆ ಮತ್ತು
ಬೇರೆಯವರ ಧರ್ಮವು ಭಯವನ್ನುಂಟು ಮಾಡುತ್ತದೆ ಅಂತ ತಿಳಿಸ್ತಾರೆ. ಈ ಶ್ಲೋಕದಲ್ಲಿ ಸುನಿಷ್ಠಿತಾತ್ ಅಂತಂದರೆ ಪದದ ಅರ್ಥ ಒಳ್ಳೆಯ ರೀತಿಯಿಂದ ಆಚರಿಸಲಾದ, ಪರಧರ್ಮಾತ್ ಅಂದರೆ ಬೇರೆಯವರ ಧರ್ಮಕ್ಕಿಂತ, ವಿಗುಣ ಅಂತಂದರೆ ಗುಣದ ಕೊರತೆ ಇದ್ದರೂ, ಸ್ವಧರ್ಮ ಅಂತಂದರೆ ನಮ್ಮ ಧರ್ಮ, ಶ್ರೇಯಾನ್ ಅಂತಂದರೆ ಶ್ರೇಷ್ಠತೆಗೆ, ಸ್ವಧರ್ಮೆ ಅಂತಂದರೆ ನಮ್ಮ ಧರ್ಮದಲ್ಲಿ, ನಿಧನಂ ಅಂದರೆ ಸಾಯೋದು ಕೂಡ ಶ್ರೇಯ ಅಂತ, ಶ್ರೇಯಸ್ಕರವಾಗಿದೆ ಅಂತ, ಮತ್ತು ಪರಧರ್ಮ ಬೇರೆಯವರ ಧರ್ಮ, ಭಯಾವಹ ಅಂತಂದರೆ ಭಯವನ್ನು ಕೊಡುವಂತಾಗಿದೆ ಅಂತ ಅರ್ಥೈಸಿಕೊಳ್ಳಬಹುದು. ಇಲ್ಲಿ ಶ್ರೇಯಾನ್ ಸ್ವಧರ್ಮೇ ವಿಗುಣ ಪರಧರ್ಮಾತ್ ಸುನಿಷ್ಠಿತಾತ್ ಅಂತಂದರೆ ಬೇರೆ ವರ್ಣದವರ ಆಶ್ರಮಗಳ ಕರ್ತವ್ಯ ಹೊರಗಿಂದ ನೋಡಲು ಗುಣಸಂಪನ್ನರಾಗಿದ್ದರು, ಸುಗಮವಾಗಿ ಕಂಡರು, ಅದರಿಂದ ಧನ, ವೈಭವ, ಸುಖ, ಸುವಿಧಾ, ಮಾನ, ಮರ್ಯಾದೆ ಹೆಚ್ಚು ದೊರಕೋದೆಂದು ಅನಿಸಿದರೂ ಕೂಡ ಜೀವನವಿಡೀ ಸಂತೋಷದಿಂದ ಇರಬಲ್ಲೆ ಎಂಬ ಭರವಸೆ ಇದ್ದರೂ ಕೂಡ ಆ ಪರಧರ್ಮ ಪಾಲನೆ ನಮಗೆ ಹಿತವಲ್ಲ. ಉದಾಹರಣೆಗೆ ಅರ್ಜುನನಿಗೆ ಕ್ಷತ್ರಿಯ ಧರ್ಮ ಸ್ವಧರ್ಮ, ಅದರ ಪ್ರಕಾರ ಯುದ್ಧ ಮಾಡುವುದು, ದುಷ್ಟರನ್ನು ವೈರಿಗಳನ್ನು ಸಂಹಾರ ಮಾಡುವುದು ಅವನ ಸ್ವಧರ್ಮ. ಅದನ್ನು ಬಿಟ್ಟು ನಾನು ವೈಶ್ಯನಾಗಿ ವ್ಯಾಪಾರ ಮಾಡಿ ಆರಾಮಾಗಿ ಸುಖ ಸಂತೋಷದಿಂದ ಇರುವೆ ಎಂದರೆ ಅದು ಅವನಿಗೆ ಸರಿಯಲ್ಲ. ನಾನು ವೈದ್ಯಳಾಗಿ ರೋಗಿಗಳ ಸೇವೆಯಲ್ಲಿ ಶ್ರಮಪಡುವುದನ್ನು ಬಿಟ್ಟು IT-BT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೇನೆ, ಸುಖವಾಗಿರುತ್ತೇನೆ ಎಂದುಕೊಂಡರೆ ಅದು ಸ್ವಧರ್ಮ ಬಿಟ್ಟಂತೆ, ಅದು ಕೂಡ ಒಳ್ಳೆಯದಲ್ಲ. ಅದರ ಪರಿಣಾಮ ಭಯಂಕರವಾಗಿ ಯಾರಿಗೂ ಪರಧರ್ಮದಿಂದ ಹಿತ ಆಗುವುದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಯಾವುದೇ ಸ್ಥಿತಿಯಲ್ಲಿ ಸ್ವಧರ್ಮ ಬಿಡದೆ ನಿಷ್ಕಾಮ, ನಿರ್ಮಮ, ಅನಾಸಕ್ತಿಯಿಂದ ಕರ್ಮ ಮಾಡುವುದು ಶ್ರೇಯಸ್ಸನ್ನುಂಟು ಮಾಡುತ್ತದೆ. ಅರ್ಜುನನು ಯುದ್ಧ ಮಾಡಿದರೆ ಪಾಪ ಉಂಟಾಗುವುದು ಎಂಬ ಭಯದಿಂದ ನಾನು ಭಿಕ್ಷುಕನಾದರೂ ಪರವಾಗಿಲ್ಲ, ಯುದ್ಧ ಮಾಡುವುದಿಲ್ಲ ಅಂತ ತನ್ನ ಸ್ವಧರ್ಮವನ್ನು ಬಿಡ್ತಾ ಇದ್ದಾನೆ. ಆದ್ದರಿಂದ ಪಾಪಮೇವಾಶ್ರಯೇತ್ ಅಂತಂದರೆ ಭಗವಂತ ಸ್ವಧರ್ಮ ಪಾಲಿಸದಿದ್ದರೆ ಧರ್ಮಯುದ್ಧ ಬಿಟ್ಟು ಹೇಡಿಯಂತೆ ಓಡಿದ ಪಾಪಕ್ಕೆ ಗುರಿಯಾಗುವೆ ಎಂದು ತಿಳಿಸಿದ್ದಾರೆ. ಸ್ವಭಾವ ನಿಯತ ಸ್ವಧರ್ಮರೂಪಿ ಕರ್ತವ್ಯ ಮಾಡುವುದರಿಂದ ಪಾಪ ತಟ್ಟುವುದಿಲ್ಲ. ಉದಾಹರಣೆಗೆ ದೇಶ ರಕ್ಷಣೆಗೆ ಮಾಡುವ ವೀರ ಯೋಧ ವೈರಿಯನ್ನು ಹತ್ಯೆಗೈದರೆ, ಆತಂಕವಾದಿಯನ್ನು ಸಾಯಿಸಿದರೆ ಅದು ಪಾಪ ಆಗುವುದಿಲ್ಲ. ಆದರೆ ನಾನು ವೈದ್ಯಳಾಗಿ ಸಾಯುವ ರೋಗಿಗೆ ಚಿಕಿತ್ಸೆ ಕೊಟ್ಟು ಜೀವ ಉಳಿಸಲು ಪ್ರಯತ್ನ ಮಾಡದೆ ಸ್ವಧರ್ಮ ಬಿಟ್ಟರೆ ಪಾಪಿಯಾಗುತ್ತೇನೆ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಸ್ವಧರ್ಮೇ ನಿಧನಂ ಶ್ರೇಯ ಅಂದರೆ ಸ್ವಧರ್ಮ ಪಾಲಿಸುವಾಗ ಕಷ್ಟಗಳು ಬಂದರೂ ಒಳ್ಳೆಯದೇ ಆಗುತ್ತದೆ, ಉನ್ನತಿ ಆಗುತ್ತದೆ ಅಂತ ಹೇಳ್ತಾರೆ. ಸ್ವಧರ್ಮ ಪಾಲನೆ ಮಾಡುತ್ತಾ ಸತ್ತರು ಅಂಥ ಧರ್ಮಾತ್ಮರು ಅಮರರಾಗುತ್ತಾರೆ. ಉದಾಹರಣೆಗೆ ವೀರ ಯೋಧರು ಅಮರ ಜವಾನರಾಗುತ್ತಾರೆ. ಮನುಸ್ಮೃತಿಯಲ್ಲಿ ಹೇಳಿದಂತೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತಂದರೆ ಧರ್ಮ ಪಾಲನೆ ಮಾಡುವುದರಿಂದ ಧರ್ಮವೇ ನಮ್ಮನ್ನು ರಕ್ಷಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ನಿಷ್ಕಾಮ ಭಾವದಿಂದ ಬೇರೆಯವರ ಹಿತಕ್ಕಾಗಿ ಶುದ್ಧ ಕರ್ಮ ಮಾಡುವುದೇ ಸ್ವಧರ್ಮ ಎಂದು, ಇಂಥ ಕರ್ಮಕ್ಕೆ ಸ್ವಕರ್ಮ ಎಂದು, ಹೀಗೆ ಸೇವೆ ಮಾಡುವುದಕ್ಕೆ ಸ್ವಭಾವಜ ಕರ್ಮ ಎಂದು ಗೀತೆಯಲ್ಲಿ ಹೇಳಲಾಗಿದೆ. ಸ್ವಧರ್ಮ ಶ್ರೇಯಸ್ಕರ ಮತ್ತು ಪರಧರ್ಮ ಭಯಾವಹವಾಗಿದೆ ಎಂದು ತಿಳಿದಿದ್ದರೂ ಮನುಷ್ಯ ಏಕೆ ಸ್ವಧರ್ಮದಲ್ಲಿ ಪ್ರವೃತ್ತನಾಗುವುದಿಲ್ಲ ಎನ್ನುವ ಪ್ರಶ್ನೆಗೆ, ಅರ್ಜುನನ ಪ್ರಶ್ನೆಗೆ 36ನೇ ಶ್ಲೋಕದಲ್ಲಿ ಅರ್ಜುನ ಕೇಳ್ತಾನೆ, ಹೇ ವಾರ್ಷ್ಣೇಯ, ಮತ್ತು ಈ ಮನುಷ್ಯನು ಬಯಸದೆ ಬಲವಂತವಾಗಿ ತೊಡಗಿಸಿದಂತೆ ಯಾರಿಂದ ಪ್ರೇರಿತನಾಗಿ ಪಾಪವನ್ನು ಆಚರಿಸುತ್ತಾನೆ ಅನ್ನೋ ಪ್ರಶ್ನೆ ಕೇಳ್ತಾನೆ. ಈ ಶ್ಲೋಕದಲ್ಲಿ ಅಥ ಅಂದರೆ ಮತ್ತೆ, ಅಯಂ ಅಂತಂದರೆ ಈ ಪುರುಷ ಅಂದರೆ ಮನುಷ್ಯ, ಅನಿಶ್ಚಿತ್ ಅಂದರೆ ಅಪಿ ಅಂದರೆ ಬಯಸದೆ, ಬಲಾತ್ ಅಂದರೆ ಬಲವಂತವಾಗಿ, ನಿಯೋಜಿತ ಅಂತಂದರೆ ಇವ ತೊಡಗಿಸಿದಂತೆ, ಕೇನ್ ಅಂತಂದರೆ ಯಾರಿಂದ
ಪ್ರಯುಕ್ತ ಅಂತಂದರೆ ಪ್ರೇರೇಪಿತನಾಗಿ, ಪಾಪಂ ಅಂದರೆ ಪಾಪವನ್ನು, ಚರತಿ ಅಂದರೆ ಆಚರಿಸುತ್ತಾನೆ ಅಂತ ಅರ್ಥ. ಯದುಕುಲದಲ್ಲಿ ವೃಷ್ಣಿ ಎಂಬ ಒಂದು ವಂಶವಿತ್ತು. ಆ ವೃಷ್ಣಿ ವಂಶದಲ್ಲಿ ಭಗವಂತ ಅವತರಿಸಿದ್ದರಿಂದ ಶ್ರೀಕೃಷ್ಣ ಪರಮಾತ್ಮನಿಗೆ ಇನ್ನೊಂದು ಹೆಸರು ವಾರ್ಷ್ಣೇಯ ಅಂತ. ವಿಚಾರಶೀಲ ಮನುಷ್ಯ ಪಾಪ ಮಾಡಲು ಬಯಸೋದಿಲ್ಲ. ಆದರೆ ಒಳಗಿಂದೊಳಗೆ ಸಾಂಸಾರಿಕ ಭೋಗ ಮತ್ತು ಸಂಗ್ರಹದ ಇಚ್ಛೆ ಇರುವುದರಿಂದ ವ್ಯಕ್ತಿ ಮಾಡಲು ಯೋಗ್ಯವಾದ ಕರ್ಮ ಮಾಡುವುದಿಲ್ಲ, ಬದಲಿಗೆ ಪಾಪಕರ್ಮವನ್ನು ಮಾಡಿಬಿಡುತ್ತಾನೆ. ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಅಂದರೆ ವಿಚಾರವಂತ ವಿವೇಕಿ ಮನುಷ್ಯ ಪಾಪ ಮಾಡಲು ಬಯಸೋದಿಲ್ಲ. ಯಾರು ಬಲವಂತವಾಗಿ ಅವನಿಂದ ಈ ಪಾಪಕರ್ಮವನ್ನು ಮಾಡಿಸುತ್ತಾರೆ ಅಂತ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಶುಭವಾಗಲಿ.